ಹಾಯ್ ಬಂಧುಗಳೇ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಮಕ್ಕಳಿಗೆ ಮನೆಯಲ್ಲೇ ರೆಡಿ ಮಾಡಿಕೊಡುವಂತಹ ಬನ್ ರೋಸ್ಟ್ ಯಾವ ಥರ ಮಾಡೋದು ಅಂತ ನೋಡಿ. ಈ ರೀತಿ ಮನೆಯಲ್ಲಿ ಹೆಲ್ತಿ ಆಗಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ನಾನು ಮೊದಲನೇದಾಗಿ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೋಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೀನ್ಸು, ಇದು ಬಂದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ನಾವು ಹಚ್ಚಿಟ್ಕೊಂಡಿದ್ದೀನಿ. ಬನ್ನು ರೆಡಿ ಇದೆ. ಜೊತೆಗೆ 2 ಮೊಟ್ಟೆ. ನೀವು ವೆಜ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಮೊಟ್ಟೆನ ಸ್ಕಿಪ್ ಮಾಡ್ಕೊಳ್ಳಿ. ವೆಜ್ ಬೇಡ ಅಂತ ಹೇಳಿದ್ರೆ ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಾಣಲಿ ಕಾಯಕ್ಕಿಟ್ಟು ನಂತರ ಎಣ್ಣೆನ ಆ್ಯಡ್ ಮಾಡಿದ ನಂತರ ನಾವು ಸಣ್ಣಗೆ ಹಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡೋದು. ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ತಾಯಿಲ್ಲ. ಯಾಕೆ ಅಂದರೆ ಬೀನ್ಸು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಬೀನ್ಸನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿರೋದ್ರಿಂದ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸರಿ ಹೋಗುತ್ತೆ. ನಾನು ಈರುಳ್ಳಿಗೆ ಮೊದಲೇ ನಾನು ಬೀನ್ಸನ್ನು ಹಾಕಿ ಆ್ಯಡ್ ಮಾಡಿದ್ದೀನಿ. ಅದು ಫ್ರೈ ಆಗಿದ ನಂತರ ನಾನು ಈರುಳ್ಳಿನ ಹಾಕ್ಕೋತೀನಿ. ಈರುಳ್ಳಿನ ಹಾಕಿದ ನಂತರ ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಲಿ ಅಂತ ಅದನ್ನು ಒಂದು 2 ನಿಮಿಷ ಅಥವಾ 1 ನಿಮಿಷ ಬಿಡಬೇಕಾಗತ್ತೆ. ನೀಟಾಗಿ ಅದು ಮಿಕ್ಸ್ ಆಗೋ ರೀತಿಯಲ್ಲಿ ನೋಡಿ, ಅದು ಮಿಕ್ಸ್ ಆಗಿದೆ. ನಾವು ಆದಷ್ಟು ಮಕ್ಕಳುಗಳಿಗೆ ಮನೆಯಲ್ಲಿ ಮಾಡುವಂತಹ ಫುಡ್ಗಳನ್ನ ಕೊಡೋದ್ರಿಂದ ಅವರ ಆರೋಗ್ಯ ನಾವು ಆರಾಮಾಗೆ ನೋಡ್ಕೋಬೋದು. ಮಕ್ಕಳ ಆರೋಗ್ಯ ಮನೆಯಲ್ಲಿರುವಂತಹ ಅಡುಗೆ ಮಾಡುವವರ ಕೈಲಿದೆ ಅನ್ನೋದು ಎಷ್ಟು ನಿಜ ಅನ್ನೋದನ್ನು ಯೋಚನೆ ಮಾಡಿ. ನೋಡಿ, ನಾನು ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಟೊಮೊಟೊನೂ ಈರುಳ್ಳಿ ತರಕಾರಿ ಜೊತೆಗೆ ಸ್ವಲ್ಪ ಫ್ರೈ ಆಗಿ ರಸ ಬಿಟ್ಟ ನಂತರ ಉಳಿದಿದ್ದ ತರಕಾರಿಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಟೊಮೊಟೊ ಜೊತೆಗೆ ನಾವು ಸಾಲ್ಟನ್ನು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಉಪ್ಪನ್ನು ಯಾಕೆ ಮೊದಲೇ ಹಾಕ್ತೆ ಅಂದರೆ ಉಪ್ಪು ಹಾಕಿದ್ರೆ ಅದು ಬೇಗ ಫ್ರೈ ಆಗುತ್ತೆ, ಟೊಮೊಟೊ ರಸ ಬಿಡುತ್ತೆ. ಮತ್ತು ಅರಿಶಿನ ಉಪ್ಪು ಎರಡನ್ನೂ ಆ್ಯಡ್ ಮಾಡೋದ್ರಿಂದ ಬೇಗ ರಸ ಬಿಟ್ಟು ಬೇಗ ಬೇಯುತ್ತೆ. ಆ ಉದ್ದೇಶದಲ್ಲಿ ನಾನು ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿದ ನಂತರ ನೀಟಾಗೆ ಫ್ರೈ ಮಾಡಲಿಕ್ಕೆ ಬಿಡೋದ. ಫ್ರೈ ಆದಮೇಲೆ ನಾನು 1 ಅಥವಾ 2 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಟೇಸ್ಟಿಗೆ ಅಂತೇಳಿ, ಆದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂತೇಳಿದರೆ ನಾನ್ ವೆಜ್ಜಿಗೆ ಪ್ರಿಪೇರ್ ಮಾಡಿರ್ತೀವಲ್ಲ ಆ ಪೌಡ್ರನ್ನು ಸುದಾ ಹಾಕ್ಕೋಬೋದು. ಮೀನ್ಸು ಮಟನ್ ಸಾಂಬಾರು ಪೌಡರ್. ನೋಡಿ, ಇವಾಗ ನಾನು ಎಲೆಕೋಸನ್ನು ಸಣ್ಣದಾಗಿ ಹಚ್ಕೊಂಡಿದ್ದೆ, ಕ್ಯಾಪ್ಸಿಕಮ್ಮು, ಕ್ಯಾರೋಟು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವೆಲ್ಲ ಫೇಸ್ಬುಕ್ಕು ಮತ್ತು ರೀಲ್ಸ್ಗಳಲ್ಲಿ ನೋಡ್ತಿದ್ದೀವಿ, ಮಕ್ಕಳುಗಳು ಕುರ್ಕುರೆ ತಿಂದು, ಸ್ನ್ಯಾಕ್ಸ್ ತಿಂದು, ಚಾಕ್ಲೇಟ್ ತಿಂದು, ಐಸ್ ಕ್ರೀಮ್ ತಿಂದು ಡೆತ್ ಆಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅದೆಲ್ಲ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ನಾವು ಈ ರೀತಿ ಹೆಲ್ತಿ ಆಗಿರುವಂಥ ಫುಡ್ಡನ್ನು ಮನೇಲಿ ಆದಷ್ಟು ಮಕ್ಕಳುಗಳಿಗೆ ಮಾಡಿಕೊಡೋದು ತುಂಬ ಒಳ್ಳೆಯದು. ನೋಡಿ, ಅದು ಫ್ರೈ ಆಗಿದೆ. ಫ್ರೈ ಆದ ನಂತರ ನಾನು 2 ಮೊಟ್ಟೆಗಳನ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಉದುರಿಸಿದ್ದೀನಿ. ಹಸಿ ಸ್ಮೆಲ್ ಹೋಗಲಿ ಅಂತೇಳಿ ಅದನ್ನು ಸಪ್ರೇಟ್ ಫ್ರೈ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕಿ ಸಾಲ್ಟ್ ಹಾಕಿರೋದ್ರಿಂದ ಮೊಟ್ಟೆ ಸ್ಮೆಲ್ ಬರಲ್ಲ. ನೀಟಾಗಿ ಅದು ಫ್ರೈ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದು ಅನ್ನಕ್ಕೂ ಸುದಾ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಪಿಗೆ ಬೇಕಂತೇಳಿದ್ರೆ ಈ ರೀತಿ ರೋಸ್ಟನ್ನು ಮಾಡ್ಕೋಬೋದು. ನಾನು 2 ಪೀಸ್ ಬನ್ನನ್ನು ತೊಗೊಂಡಿದ್ದೀನಿ. ಕಲ್ಲು ಕಾದ ನಂತರ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಆ ಒಂದು ಪಲ್ಯನ ಹಾಕಿ ನಾನು ಬನ್ನನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎರಡೂ ಬದಿಗೆ ಬನ್ನನ್ನು ಫ್ರೈ ಮಾಡಿದ ನಂತರ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕಿ ಅದನ್ನು ಎರಡನ್ನೂ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಅಂಗಡಿಗಳೆಲ್ಲ ನೋಡ್ತೀವಿ ಬನ್ ರೋಸ್ಟ್ ಅಂತ ಹೇಳಿದ್ರೆ ಸಾಸ್ಗಳನ್ನ ಯೂಸ್ ಮಾಡ್ತಾರೆ, ಅಷ್ಟು ತರಕಾರಿಗಳನ್ನ ಆ್ಯಡ್ ಮಾಡಿರಲ್ಲ. ಅದರಿಂದ ನಾವು ತರಕಾರಿನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ಕೊಡಿ, ಮಕ್ಕಳುಗಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೊಮ್ಮೆ ಕೇಳಿ ಮಾಡಿಸ್ಕೋತಾರೆ. ಮನೇಲಿರುವಂಥ ಚಿಕ್ಕ ಮಕ್ಕಳೇ ತಿನ್ನಬೇಕಂತ ಏನಿಲ್ಲ, ವಯಸ್ಸಾದಂಥವ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಏಜಿನವರು ಸುದಾ ಈ ರೀತಿ ಸ್ನ್ಯಾಕ್ಸ್ಗಳನ್ನ ತಿಂದರೆ ತುಂಬ ಒಳ್ಳೆಯದು. ಆದಷ್ಟು ಆರೋಗ್ಯ ಕಂಟ್ರೋಲ್ ಬರುತ್ತೆ, ಅನಾರೋಗ್ಯ ಆಗೋದಿಲ್ಲ. ಅದರಿಂದ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ, ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿ ಮಾಡ್ಬೋದು. ನೋಡಿ, ನಾನು ಆಲ್ರೆಡಿ ರೆಡಿಯಾಗಿರುವಂಥದ್ದನ್ನು ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ದೆನ್ ಒಳಗಡೆ ಎಷ್ಟು ಹೆಲ್ತಿ ಆಗಿರುವಂಥ ತರಕಾರಿಗಳಿದೆ. ನಾವು ಯಾಕೆ ಮನೆಗಳಲ್ಲಿ ಈ ಥರ ಮಾಡಿಕೊಡಲ್ಲ ಅನ್ನೋದು ನನಗೆ ಡೌಟು. ಬಿಡುವಿನ ಸಮಯದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಏನಿಲ್ಲ. ನಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ಮಕ್ಕಳುಗಳಿಗೆ ಈ ರೀತಿ ರೆಡಿ ಮಾಡಿಕೊಟ್ರೆ ಅವರು ಹೊರಗಡೆ ತಿನ್ನೋದನ್ನು ಕಂಟ್ರೋಲ್ ಆಗ್ತಾರೆ.